ಬೆಂಗಳೂರಿನಲ್ಲಿ ನೋಡಿ ಖತರ್ನಾಕ್ ನಾಗ ಸಾಧುಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅದು ವಿಜಯನಗರದಲ್ಲಿ ಚಿನ್ನದ ಉಂಗುರವನ್ನ ಎಗರಿಸಿದ್ದಾರೆ ವಂಚಕರು. ಸಾಧುಗಳ ವೇಷದಲ್ಲಿ ಬಂದು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಅಯೋಧ್ಯೆ ಗಂಗಾ ಸ್ನಾನದ ಹೆಸರಿನಲ್ಲಿ ಮಹಾ ಮೋಸವನ್ನ ಮಾಡಿದ್ದಾರೆ. ಆಶೀರ್ವಾದದ ನೆಪದಲ್ಲಿ ಆಭರಣ ಕಳವನ್ನ ಮಾಡ್ತಾರೆ, ಹುಷಾರಾಗಿರಿ. ಹಣೆಗೆ ತ್ರಿಶೂಲದ ತಿಲಕವನ್ನ ಇಟ್ಟು ಮೋಡಿ ಮಾಡಿದ್ದಾರೆ. ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ಉಂಗುರವನ್ನ ಎಗರಿಸಿ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ ಸಾಧುಗಳು. ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಅವರ ಪ್ರವೇಶ ಆಗತ್ತೆ ಅಂತ ಹೇಳಿ. ನಾವು ನಾಗಸಾಧುಗಳು ಅಂತ ಹೇಳ್ಕೊಂಡು ಬಂದು ಯಾಮಾರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಣ್ಣು ತೆಗೆಯೋಷ್ಟ್ರಲ್ಲಾಗಲೇ ಆಲ್ರೆಡಿ ಉಂಗುರವನ್ನ ಎಗರಿಸುವಂತಹ ಕೆಲಸಗಳು ಇಲ್ಲಿ ಆಗಿದೆ. ಸೊ ಹಾಗಾಗಿ ಇದೀಗ ನಾಗಸಾಧುಗಳ ಹೆಸರುಗಳ ರೀತಿಯಲ್ಲಿ ಕಳ್ಳರ ಗುಂಪೊಂದು ಬೆಂಗಳೂರನ್ನ ಆವರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಕಾಶಿ ಮತ್ತು ಗಂಗಾ ಸ್ನಾನದ ಹೆಸರಿನಲ್ಲಿ ನಂಬಿಕೆಯನ್ನ ಮೂಡಿಸಿ ಆ ಬಳಿಕ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯನಗರದಲ್ಲಿ ಇದೇ ರೀತಿಯ ಘಟನೆ ನಡೆದಿದೆ. ನಾಗಸಾಧುಗಳ ವೇಷದಲ್ಲಿ ಇದ್ದಂತಹ ಇಬ್ಬರು ವ್ಯಕ್ತಿಗಳು ಚಿನ್ನದ ಉಂಗುರವನ್ನ ಎಗರಿಸಿ ಇದೀಗ ಪರಾರಿಯಾಗಿದ್ದಾರೆ. ಯಾರು, ಎಲ್ಲಿಯವರು, ಯಾಕಾಗಿ ಬೆಂಗಳೂರಿಗೆ ಪ್ರವೇಶ ಮಾಡಿದ್ರು, ಇವರು ಬೆಂಗಳೂರಿನವರ ಇಲ್ವಾ, ಎಲ್ಲ ತನಿಖೆ ಆಗಬೇಕಾಗಿದೆ. ಅದು ಹೇಗೆ ಯಾಮಾರಿಸೋರು ಇರುವಂತಹ ತನಕವೂ ಕೂಡ ಯಾಮಾರುವವರ ಪ್ರಕರಣಗಳು ಅಥವಾ ಯಾಮಾರುವವರ ಸಂಖ್ಯೆಗಳು ಏನು ಕಡಿಮೆ ಆಗೋದಿಲ್ಲ. ಅವರನ್ನು ನಂಬೇಕಾ ಬೇಡವಾ? ಸರಿ, ಅವರು ಎಲ್ಲಿಂದಲಾದರೂ ತೆಗೆದುಕೊಂಡು ಬರಲಿ ವಿಭೂತಿನ, ಅಥವಾ ಎಲ್ಲಿಂದಲಾದರೂ ಕೂಡ ಅವರು ತೆಗೆದುಕೊಂಡು ಬರಲಿ ಆ ನೀರು ಈ ನೀರು ಅಂತ ಹೇಳಿ ಯಾಮಾರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದಾಗ, ಹೌದಾ ಸರಿ ಆಯಿತು ಕೊಟ್ಟು ಹೋಗ್ತಾ ಇರಿ ಅಂತ ಹೇಳಬೇಕು. ಅದನ್ನು ಬಿಟ್ಟು ಉಂಗುರ ಯಾಮಾರಿಸುವವರೆಗೂ ಕೂಡ ಯಾಮಾರ್ತಾರೆ ಅಂತಂದರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ನಮ್ಮ ಜನ ಇದ್ದಾರೆ ಅಂತ ಹೇಳಿ.